ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನಿಂದ. ನಾನು ಇವತ್ತು ಕೌತ್ವ ಅನ್ನುವಂತಹ ನೃತ್ಯ ಬಂಧದ ಬಗ್ಗೆ ಪಾಠ ಮಾಡೋಡಿದ್ದೇನೆ. ಮತ್ತು ಈ ಪಾಠ ಮುಖ್ಯವಾಗಿ ಜೂನಿಯರ್ ಮತ್ತು ಸೀನಿಯರ್ ಮತ್ತು ಆ ಹಂತದ ಗಂಧರ್ವ ಮಹಾವಿದ್ಯಾಲಯದಿಂದ ಬರುವಂತಹ ಪರೀಕ್ಷೆಗಳಿಗೂ ಕೂಡ ಅನ್ವಯ ಆಗುತ್ತದೆ. ಹಾಗಾಗಿ ಮುಖ್ಯವಾಗಿ ಎಳೆಯ ಮಕ್ಕಳನ್ನ ಗಮನಿಸ್ಕೊಂಡು, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಪ್ರೌಢಶಾಲೆಗೆ ಹೋಗುವಂತಹ ಮಕ್ಕಳನ್ನ ಗಮನಿಸ್ಕೊಂಡು ನಾನು ಈ ಪಾಠವನ್ನ ಮಾಡೋಳಾಗಿದ್ದೇನೆ. ಈ ದೃಷ್ಟಿಯಿಂದ ತುಂಬಾ ಸರಳವೂ ಸುಲಭವೂ ಆಗುವಂತಹ ವಿವರಗಳನ್ನ ಈ ಪಾಠದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ಹಾಗೂ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಅನ್ನೋದಾದ್ರೆ ನನ್ನ ಭರತನಾಟ್ಯ ಬೋಧಿನಿ ಅನ್ನುವಂತಹ ಪುಸ್ತಕವನ್ನ ನೀವು ಪರಾಮರ್ಶೆ ಮಾಡಬಹುದು. ಅಥವಾ ಇನ್ನೂ ಹೆಚ್ಚಿನ ವಿವರಗಳು ಬೇಕು ಅನ್ನೋದಾದ್ರೆ ನೃತ್ಯ ಮಾರ್ಗ ಮುಕುರ ಅನ್ನುವಂತಹ ಪುಸ್ತಕವನ್ನು ಕೂಡ ನೀವು ಓದಬಹುದು. ಕೌತ್ವ ಈಗಾಗಲೇ ನೀವು ಕಲ್ತಿರ್ತೀರ ಅಥವಾ ಕಲಿಯೋರಿದ್ದೀರಲ್ವಾ? ಏನಿದು? ಈ ನೃತ್ಯ ಬಂಧವನ್ನ ಸಾಮಾನ್ಯವಾಗಿ ಈ ಹೊತ್ತಿನ ಎಲ್ಲ ನೃತ್ಯ ಕಾರ್ಯಕ್ರಮಗಳಲ್ಲೂ ನಾವು ಕಲಿತಾ ಬರ್ತಿದೀವಿ ಅಲ್ವಾ? ಹಾಗೇನೆ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದೀವಿ. ಆದ್ರೆ ತಂಜಾವೂರು ಸಹೋದರರಿಂದ ನಿರ್ಣಯವಾದಂತಹ ಭರತನಾಟ್ಯದ ಕಚೇರಿ ಪದ್ಧತಿ ಅಂದ್ರೆ ಮಾರ್ಗ ಅಂತ ನಾವು ಈ ಹೊತ್ತಿಗೆ ಏನನ್ನ ಕರ್ಕೊಂಡು ಬರ್ತಾ ಇದೀವೋ ಅದರಲ್ಲಿ ಇದನ್ನ ಮುಖ್ಯವಾಗಿ ಸೇರಿಸಿಲ್ಲ ಅಂತ ಹೇಳಲಾಗುತ್ತದೆ. ಹಾಗಾಗಿಯೇ ಕೌತ್ವ ತಂಜಾವೂರು ಸಹೋದರರಿಂದ ನಿರ್ಣಯಿಸಲ್ಪಟ್ಟ ಮಾರ್ಗಂ ಅಲ್ಲಿ ಇಲ್ಲ ಅನ್ನೋದು ನಮ್ಗೆ ಎಲ್ಲಾ ಕಡೆನೂ ಕೂಡ ನಾವು ಕೇಳ್ಕೊಂಡು ಬಂದಿದ್ದೇವೆ. ಹಾಗಾದ್ರೆ ಎಲ್ಲಿಂದ ಬಂತಿದ್ವು? ಕೌತ್ವ ಅನ್ನುವಂಥದ್ದು ದೇವಾಲಯ ನೃತ್ಯ ಪದ್ಧತಿ ಏನಿತ್ತು ಅಂದ್ರೆ ದೇವದಾಸಿಯರೆಲ್ಲ ಮಾಡ್ತಾ ಇದ್ರಲ್ವಾ, ಆ ನೃತ್ಯ ಪದ್ಧತಿಯಿಂದ ಬಂದಂತಹ ಭಗವಂತನ ನಾಮಾವಳಿಗಳು ಅಂತಂದ್ರೆ ಅವನನ್ನ ಸ್ತುತಿ ರೂಪದಲ್ಲಿ ನಾವು ಕೊಂಡಾಡುವಂಥದ್ದು. ಅದನ್ನ ಉಳ್ಳಂತಹ ಯಾವುದೇ ರೀತಿಯ ವಿಶೇಷವಾದ ಸಂಚಾರಿ ಭಾವಗಳನ್ನ ಇಲ್ಲದೆ ಹೋದ್ರೂ ಕೂಡ ಅದರಲ್ಲಿ ತಕ್ಕ ಮಟ್ಟಿಗೆ ಸಾಹಿತ್ಯದ ಅಭಿನಯ ಇರುವಂತಹ ಭರತನಾಟ್ಯದ ಒಂದು ಕಚೇರಿ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಪೂರ್ವಾಂಗದಲ್ಲಿ ಅಂದ್ರೆ ಅದರಿಪ್ಪುವಿನ ನಂತರದ ಭಾಗದಲ್ಲಿ ನರ್ತಿಸಲ್ಪಡುವಂತಹ ಒಂದು ನೃತ್ಯವಾಗಿದೆ. ಇದಕ್ಕೆ ಕೌತ ಅನ್ನುವಂಥದ್ದು ನಿಜವಾದ ಹೆಸರು. ತ ಅನ್ನುವಂತಹ 3 ಅಕ್ಷರಗಳಿಂದ ಉಂಟಾದಂತಹ ಹೆಸರು ಕೌತ. ಆದ್ರೆ ನಾವು ಕಾಲಾನುಕ್ರಮದಲ್ಲಿ ತಮಿಳುನಾಡಿನ ಒಂದು ಪ್ರೇರಣೆ ಪ್ರಭಾವದಿಂದಾಗಿ ಕೌತುವಂ ಅನ್ನುವಂತಹ ಒಂದು ಬದಲಾವಣೆಗಳನ್ನ ನಾವು ಸ್ವೀಕರಿಸಿದ್ದೇವೆ. ಹಾಗೇನೆ ಕೌತಕಿತ, ಕೌತಂ ಅನ್ನುವಂತಹ ಹೆಸರಿನಿಂದಲೂ ಕೂಡ ಇದು ಬೇರೆ ಬೇರೆ ಕಡೆ ಚಾಲ್ತಿಯಲ್ಲಿದೆ. ಈ ಪದ್ಧತಿ ನಾಟ್ಯಶಾಸ್ತ್ರದಲ್ಲಿ ಇಲ್ಲ. ನಾಟ್ಯಶಾಸ್ತ್ರದಲ್ಲಿ ಕೌತವನ್ನ ಹೇಳಲಾಗಿಲ್ಲ. ಆದ್ರೆ ನಂದಿಕೇಶ್ವರನ ಗ್ರಂಥದಲ್ಲಿ, ಮುಖ್ಯವಾಗಿ ಭರತಾರಣವದಲ್ಲಿ ಕೌತುವನ್ನ ಲಕ್ಷಣ ಸಹಿತವಾಗಿ ಹೇಳಲಾಗಿದೆ. ಏನಂತ ಹೇಳಿದೆ ಅಂತಂದ್ರೆ, ಯಾವುದಾದ್ರೂ ಒಂದು ತಾಳದಲ್ಲಿ ದೇವತೆಗಳ ಸ್ತುತಿಯು ವಿಚಿತ್ರವಾಗಿರುವಂತಹ ಪಾಠಾಕ್ಷರಗಳಿಂದ, ಪಾಠಾಕ್ಷರ ಅಂತಂದ್ರೆ ಸೊಲ್ಕಟ್ಟು ಅಥವಾ ತತ್ಕಾರ ಅಂತ ಕರಿತೀವಲ್ವಾ ಅದು. ಸೊ ವಿಚಿತ್ರವಾಗಿರುವಂತಹ ಪಾಠಾಕ್ಷರಗಳಿಂದ, ಪಾಠ ಅಲ್ಲ ಪಾಠ, ಸಣ್ಣಟ ಆಯ್ತಾ, ಪಾಠಾಕ್ಷರಗಳಿಂದ ಕೂಡಿ ಶಬ್ದ ಮತ್ತು ಅರ್ಥ ರೂಪಗಳಿಂದಲೂ ಕೂಡ ಕೂಡಿ, ಅಂದ್ರೆ ಸಾಹಿತ್ಯ ಇದೆ ಅನ್ನೋದು ಅರ್ಥ, ಗೊತ್ತಾಯ್ತಾ? ಸ್ತುತಿಸಲ್ಪಡುವುದು. ಯಾವುದಾದರೊಂದು ತಾಳದಲ್ಲಿ ದೇವತೆಗಳ ಸ್ತುತಿ ಇರುತ್ತೆ, ಅದು ವಿಚಿತ್ರವಾಗಿರುವಂತಹ ಪಾಠಾಕ್ಷರ ತತ್ಕಾರಗಳಿಂದ ಕೂಡಿರುತ್ತೆ. ಶಬ್ದಾರ್ಥ ರೂಪ ಅಂದ್ರೆ ಸಾಹಿತ್ಯದ ಸೊಗಡು ಇರುತ್ತೆ. ಈ ತರ ಇದ್ದು ಅದು ಸ್ತುತಿಸಲ್ಪಟ್ರೆ ಅದನ್ನ ಕೌತ ಅಂತ ಹೇಳಲಾಗತ್ತೆ ಅಂತ ನಂದಿಕೇಶ್ವರ ಲಕ್ಷಣವನ್ನು ಬರೀತಾನೆ. ಈ ಹೊತ್ತಿಗೆ ಸಿಗ್ತಾ ಇರುವಂತಹ ಎಲ್ಲ ಕೌತುಕ ಅಥವಾ ಕೌತ್ವಂ ಅನ್ನುವಂತಹ ಈ ಹೆಸರಿನ ನೃತ್ಯ ಬಂಧದಲ್ಲಿ ನಾವು ದ್ರುತ ಲಯವನ್ನ ಕಾಣ್ತೀವಿ. ಅಂದ್ರೆ ವೇಗವಾಗಿ ಲಯ ಹೋಗ್ತಾ ಇರತ್ತೆ. ಅದರಲ್ಲೂ ಖಂಡಗತಿಯನ್ನೇ ನಾವು ಹಾಕೊಂಡು ಕೌತ್ವವನ್ನ ಮಾಡ್ತೀವಿ. ಬಹಳ ರೊಬಸ್ಟ್ ಆಗಿರುತ್ತೆ.
ಕೌತ್ವ ಯಾವ ದೇವತೆಯ ಸ್ತುತಿಯಿಂದ ಕೂಡಿದೆಯೋ ಅದೇ ಹೆಸರಿನ ಕೌತ್ವ ಆಗತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಗಣೇಶ ಕೌತ್ವ, ನಟೇಶ ಕೌತ್ವ, ಷಣ್ಮುಖ ಕೌತ್ವ, ಕೃಷ್ಣ ಕೌತ್ವ. ನೀವು ಕೂಡ ಕಲ್ತಿದ್ದೀರಾ ಅಲ್ವಾ? ಅದರಲ್ಲಿ ಬಹಳ ಪ್ರಾಚೀನವಾದಂತಹ ಕೌತ್ವಗಳಲ್ಲಿ ಗಣೇಶ ಮತ್ತು ನಟೇಶ ಕೌತ್ವಗಳು ಪ್ರಮುಖವಾದಂಥವು. ಇದಲ್ಲದೇನೆ ಕಾಳಿ ಕೌತ್ವ ಅಂತ ತುಂಬಾ ಹಳೇದದು, ಅದು ಕೂಡ. ಆಂಡಾಳ ಕೌತ್ವ, ಅದು ಕೂಡ ಹಾಗೇನೆ. ಪಂಚಮೂರ್ತಿ ಕೌತ್ವ, ಶಿವನ 5 ತಲೆಗಳಿದಾವಲ್ಲ, ಆ 5 ತಲೆಗಳ ಬಗ್ಗೆ ಇರುವಂತಹ ಪಂಚಮೂರ್ತಿ ಕೌತ್ವ. ಹಾಗೇನೆ ನವಸಂಧಿ ಕೌತ್ವ ಅನ್ನುವಂಥದ್ದು ತುಂಬಾ ಪ್ರಾಚೀನವಾಗಿರುವಂತಹ ಕೆಲವು ಕೌತ್ವಗಳಲ್ಲಿ ಪ್ರಮುಖವಾದಂಥವು. ಇದನ್ನ ಬಹಳ ಅಪರೂಪಕ್ಕೊಮ್ಮೆ ನಾವು ನರ್ತನದಲ್ಲಿ ಕಾಣ್ತೀವಿ. ಅದರಲ್ಲಿ ನವಸಂಧಿ ಕೌತ್ವ ಅಂತಂದ್ರೆ, ಸಂಧಿ ಅಂತಂದ್ರೆ ದಿಕ್ಕು ಅಂತ ಅರ್ಥ, ಆಯ್ತಾ? ದಿಕ್ಕು ಅಂತಂದ್ರೆ ಏನು ಗೊತ್ತಿದೆ ಅಲ್ವಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆ ಎಲ್ಲ ದಿಕ್ಕುಗಳಿಗೂ ಕೂಡ ಒಂದೊಂದು ಅಧಿದೇವತೆಗಳಿದ್ದಾರೆ, ದಿಕ್ಪಾಲಕರು ಅಂತ ಅಲ್ವಾ? ದೇವರ ಮೆರವಣಿಗೆ ದೇವಸ್ಥಾನದ ಒಳಗಡೆ ಪ್ರಾಂಗಣದಲ್ಲಿ ಬರ್ತಾ ಇರ್ಬೇಕಾರೆ, ಪ್ರಧಾನ ದ್ವಾರದಿಂದ ಬರ್ತಾ ಇರ್ಬೇಕಾರೆ, ಅಂದ್ರೆ ಗರ್ಭಗುಡಿ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕ್ತಾ ಪ್ರಾಂಗಣದಲ್ಲಿ ಬರುವಾಗ ಆ ಎಲ್ಲ ದಿಕ್ಕುಗಳಿಗೂ ಕೂಡ ನಿಂತು, ಎಷ್ಟು ದಿಕ್ಕಿದೆ? 4+4, ಆದ್ರೆ 9 ದಿಕ್ಕಿದೆ ಅಂತೆ. ಹೆಂಗೆ? ಯಾಕಂದ್ರೆ ನವಸಂಧಿ ಅಂತಂದ್ರೆ 9 ದಿಕ್ಕಾಯ್ತಲ್ವಾ? ಎಲ್ಲಿಂದಪ್ಪ ಈ 9 ಅಂತಂದ್ರೆ ಬ್ರಹ್ಮ ಅನ್ನುವಂಥವನ ಅಂತ ನಮ್ಮ ಸೃಷ್ಟಿಕರ್ತ ಇದ್ದಾನಲ್ವಾ, ಅವನ ಹೆಸರಿನಲ್ಲೂ ಕೂಡ ಆಕಾಶದ ಕಡೆಗೆ ನಾವು ಮುಖ ಮಾಡಿ ಇನ್ನೊಂದು ದಿಕ್ಕು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೇವೆ ಇದರಲ್ಲಿ. ಹಾಗಾಗಿ 9 ದಿಕ್ಕು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ, ವಾಯವ್ಯ, ನೈಋತ್ಯ. ಇದು 8 ದಿಕ್ಕು. ಹಾಗೇನೆ ಬ್ರಹ್ಮನ ಕಡೆಗಿರುವಂಥದ್ದು ಇನ್ನೊಂದು ಕೌತ್ವ. ಆಗ ಅದು ನವಸಂಧಿ ಕೌತ್ವ ಅಂತ ನಮಗೆ ಕೆಲವು ಗ್ರಂಥಗಳಿಂದ ತಿಳಿದು ಬರುತ್ತೆ. ಹಾಗಾಗಿ ದಿಕ್ಪಾಲಕರಿಗೆಲ್ರಿಗೂ ಕೂಡ ನರ್ತಿಸುತ್ತಾ ನಮ್ಮ ನಮನವನ್ನ, ನಮ್ಮ ಒಂದು ಅರ್ಪಣೆಯನ್ನ ಸಲ್ಲಿಸುವಂಥದ್ದು ಹಳೇ ಕಾಲದಿಂದಲೂ ಕೂಡ ಪರಿಪಾಠ. ತಮಿಳುನಾಡಿನ ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಈ ನವಸಂಧಿ ಕೌತ್ವವನ್ನ ನರ್ತಿಸ್ತಾ ಇದ್ದದನ್ನ ದಾಖಲೆಗಳಿಂದ ನಮ್ಗೆ ಗೊತ್ತಾಗತ್ತೆ. ಹಾಗೇನೆ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಹೊತ್ತಿಗೂ ವಿಶೇಷವಾದ ಸಂದರ್ಭಗಳಲ್ಲಿ ಇದನ್ನ ಮಾಡ್ತಾರೆ. ವಿಚಿತ್ರವಾಗಿರೋ ಪಾಠಾಕ್ಷರ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ. ನಂದಿಕೇಶ್ವರನ್ ಅದನ್ನ ಬರ್ದಿದ್ದಾನೆ. ಅಂದ್ರೆ ವಿಶೇಷವಾಗಿರುವಂತಹ ಪಾಠಾಕ್ಷರಗಳು, ಮಾಮೂಲಿ ಯೂಸ್ ಆಗದೇ ಇರುವಂತಹ ಪಾಠಾಕ್ಷರಗಳೆಲ್ಲ ಇರುತ್ತೆ. ಕೆಲವೊಂದ್ಸಲ ದೇವತಾ ಸ್ತುತಿ ಆಗಿರುತ್ತೆ. ಮತ್ತೆ ದೇವತಾ ಸ್ತುತಿ ಆಗಿರೋ ಕಾರಣ ಇದನ್ನ ಹಾಡ್ತಾ ಇದ್ದಾಗನೆ ಮಂತ್ರದ ಉಚ್ಚಾರಣೆ ತರದಲ್ಲೇ ನಾವು ಅದನ್ನ ವಾಚನವನ್ನ ಮಾಡ್ತೀವಿ. ಈಗ ಉತ್ತಕ್ಕಿಟ್ಟ ಕಿಣ್ಣ ತೊಂಗ ತರಿಗುಡತಾಂಗ್ ತೋಂಗ ಅಂತಿದ್ರೆ ಉತ್ತಕ್ಕಿಟ್ಟ ಕಿಣ್ಣ ತೊಂಗ ತರಿಗುಡತಾಂಗ್ ತೋಂಗ ಅಂತ ನಾವು ಅದನ್ನ ಒಂದು ಮಂತ್ರದ ರೂಪದಲ್ಲೂ ಕೂಡ ಹೇಳ್ತೇವೆ. ಹಾಗಾಗಿ ಇದಕ್ಕೆ ತುಂಬಾ ವಿಶೇಷವಾಗಿರುವಂತಹ ಒಂದು ಲಕ್ಷಣ, ಇದನ್ನ ರಚನೆ ಮಾಡಬೇಕು ಅಂತೆಲ್ಲ ಪದ್ಧತಿ ಎಲ್ಲ ಕೂಡ ಸ್ಪಷ್ಟವಾಗಿ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಇದನ್ನ ದೇವಸ್ಥಾನದ ಆ ಒಂದು ಆಚರಣೆಗಳಿಗೆ ಮತ್ತೆ ಮಂತ್ರ ಮತ್ತು ಆ ಎಲ್ಲಾ ರೀತಿಯ ಆಗಮ ವಿಧಾನದ ಪೂಜೆಗಳಿಗೆ ಹೊಂದಿಕೆ ಆಗುವ ತರದಲ್ಲಿ ಈ ಕೌತುವನ್ನ ಹಳೆ ಕಾಲದಿಂದಲೂ ಕೂಡ ನರ್ತಿಸ್ತಾ ಬಂದಿದ್ದಾರೆ. ಭರತನಾಟ್ಯದಲ್ಲಿ ಮಾತ್ರ ಅಲ್ಲ, ಒಡಿಸ್ಸಿನಲ್ಲಿ, ಯಕ್ಷಗಾನದಲ್ಲಿ, ಕೂಚಿಪುಡಿನಲ್ಲಿ, ಹಾಗೇನೆ ಇನ್ನೂ ಹಲವು ದೇವಸ್ಥಾನದಿಂದಲೇ ಬಂದಿರುವಂತಹ ಒಂದಷ್ಟು ಅಥವಾ ದೇವಸ್ಥಾನದಿಂದ ಪೋಷಣೆ ಆಗಲ್ಪಟ್ಟಿರುವಂತಹ ಒಂದಷ್ಟು ನೃತ್ಯ ಮತ್ತು ಸಾಂಪ್ರದಾಯಿಕ ನಾಟ್ಯ ಪದ್ಧತಿ ಇದೆ ಅಲ್ವಾ, ರಂಗಭೂಮಿ ಪದ್ಧತಿ. ಅದರಲ್ಲೂ ಕೂಡ ಈ ಕೌತುವನ್ನ ಬಹಳ ಅಚ್ಚುಕಟ್ಟಾಗಿ ಮೊದಲಿಂದಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಅದರದ್ದು ರೀತಿ ನೀತಿಗಳು ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಇಷ್ಟು ವಿವರಗಳು ಸಾಕಲ್ವಾ ನಿಮ್ಮ ಎಕ್ಸಾಮ್ಗಳಿಗೆ? ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಬೇಕು. ಗೊತ್ತಿಲ್ಲದಿದ್ರೆ ಕೇಳಿ ನಿಮ್ಮ ಟೀಚರ್ನ, ಹಾಗೇನೆ ನನ್ನ ಹತ್ರನೂ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸಿಗೋಣ ಮಕ್ಕಳೇ ಮುಂದಿನ ಕ್ಲಾಸ್ನಲ್ಲಿ ಇದೇ ಕೌತುಕದ ಬಗ್ಗೆ ಇನ್ನೂ ಆಳವಾಗಿರುವಂತಹ ವಿಶೇಷವಾಗಿರುವಂತಹ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೇನೆ. ಅಲ್ಲಿ ತನಕ ನಮಸ್ಕಾರ.